ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದ್ದೇ ಬಂತು. ಇವತ್ತಿಗೂ ಬಹುತೇಕ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿದೆ. ಅದಕ್ಕೆ ಮಂಡ್ಯದ ಈ ಶಾಲೆಯೂ ಕೂಡ ಉದಾಹರಣೆ. ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಶಿಥಿಲಾವಸ್ಥೆಯಲ್ಲಿ ಶಾಲಾ ಕಟ್ಟಡ ಇದೆ. ಜೀವ ಭಯದಲ್ಲಿ ಪಾಠವನ್ನು ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅಂಚೆ ಮುದ್ದನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಅಂಚೆ ಮುದ್ದನಹಳ್ಳಿಯಲ್ಲಿ ಒಂದು ಶಾಲೆ ಇದೆ. ಹಲವು ಬಾರಿ ಮಕ್ಕಳ ಮೇಲೆ ಶಾಲೆಯ ಮೇಲ್ಛಾವಣಿಯ ಹಂಚು ಬಿದ್ದು ಗಾಯ ಆಗಿದೆಯಂತೆ. ಶಿಕ್ಷಣ ಇಲಾಖೆಯ ವಿರುದ್ಧ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಲೆಗೆ ಮಕ್ಕಳನ್ನು ಕಳುಹಿಸಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಪೋಷಕರ ಆಕ್ರೋಶ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಿಲ್ಲ, ಸರ್ಕಾರಿ ಶಾಲೆಗೆ ಪೋಷಕರು ಮಕ್ಕಳನ್ನು ಕಳಿಸ್ತಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಈ ಕಾರಣಕ್ಕೆ, ಸರಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂಥದ್ದು. ಅಭಿವೃದ್ಧಿಯ ಶಾಲೆ ಬೇಕು, ಬೇಕೇ ಬೇಕು. ಗುಣಮಟ್ಟದ ಶಾಲೆ ಬೇಕು, ಶಾಲೆ ಬೇಕು, ಬೇಕೇ ಬೇಕು. ಅಭಿವೃದ್ಧಿಯ ಶಾಲೆ ಬೇಕು, ಬೇಕೇ ಬೇಕು. ಗುಣಮಟ್ಟದ ಶಾಲೆ ಬೇಕು, ಬೇಕೇ ಬೇಕು. ಅಭಿವೃದ್ಧಿಯ ಶಾಲೆ ಬೇಕು, ಬೇಕೇ ಬೇಕು. ಗುಣಮಟ್ಟದ ಶಾಲೆ ಬೇಕು, ಶಾಲೆ ಬೇಕು, ಬೇಕೇ ಬೇಕು. ಅಭಿವೃದ್ಧಿಯ ಶಾಲೆ ಬೇಕು, ಬೇಕೇ ಬೇಕು. ಇದು ಮಂಡ್ಯದ ಕೆಆರ್ಪೇಟೆಯ ಅಂಚೆ ಮುದ್ದನಹಳ್ಳಿ ಶಾಲೆಯ ಕಥೆ. ಪ್ರತಿನಿತ್ಯವೂ ಕೂಡ ಜೀವ ಭಯದಲ್ಲಿಯೇ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಪಾಠವನ್ನು ಕೇಳಬೇಕಾದಂತಹ ಪರಿಸ್ಥಿತಿ. ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡು ಸಾಕಾಗಿ ಹೋಗಿದೆ. ಹೀಗೆ ಆದರೆ ನಮ್ಮ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಗೆ ಕಳಿಸಲ್ಲ ಅಂಥೇಳಿ ಪೋಷಕರೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಂಚುಗಳು ಉದುರಿ ಬೀಳ್ತಾ ಇದ್ದಾವಂತೆ. ಈ ಹಿಂದೆ ಹಲವು ವಿದ್ಯಾರ್ಥಿಗಳಿಗೆ ಗಾಯ ಕೂಡ ಆಗಿದೆಯಂತೆ. ಸರ್ಕಾರಿ ಶಾಲೆಯನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳುವಂತಹ ಶಿಕ್ಷಣ ಸಚಿವರು ಸರ್ಕಾರ ಏನು ಮಾಡ್ತಿದೆ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ.